ಬಿಗ್ ಬಾಸ್ಗೆ ಟೆನ್ಷನ್. ಬಾಸ್ ಬಿಗ್ ಬಾಸ್ ಈಗ ಸ್ವಲ್ಪ ದಿನದಿಂದ ಬೇರೆ ಬಾಸ್ ಇತ್ತು, ಈಗ ಬಿಗ್ ಬಾಸ್ ನಿಯಮವನ್ನ ಹೇಳುತ್ತಿದ್ದಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ನಿಯಮ ಪಾಲನೆ ಮಾಡಲೇಬೇಕು ಅಂತ ಹೇಳುತ್ತಿದ್ದಂತಹ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಮಾಡಿದಲ್ಲಿ ಕಟು ಶಿಕ್ಷೆ ಅಂತ ಹೇಳುತ್ತಿದ್ದಂತಹ ಬಿಗ್ ಬಾಸ್ ಆಯ್ತಾ. ಈಗ ಬಿಗ್ ಬಾಸ್ ನಿಮ್ಮನ್ನು ನಾವು ಹೊರ ಹಾಕುತ್ತಿದ್ದೇವೆ ಅಂತ ಸರ್ಕಾರ ಹೇಳ್ಬಿಟ್ಟಿದೆ ಅಲ್ವಾ, ಕಾನೂನಿನ ಉಲ್ಲಂಘನೆ. ಆದ್ರೆ ಕಾನೂನಿನ ಉಲ್ಲಂಘನೆ ಮಾಡಿದ್ದು ನಿಜವಾಗ್ಲೂ ಬಿಗ್ ಬಾಸ್, ನಿಯಮ ಉಲ್ಲಂಘನೆ ಮಾಡಿದ್ದು ನಿಜವಾಗ್ಲೂ ಬಿಗ್ ಬಾಸ್. ಹಂಗಂದ್ರೆ ಅಷ್ಟೆಲ್ಲ ನಿಯಮ ಎಂದು ಸಾರುವ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯನಾ? ನೋ. ನಾನು ಅದೇ ಅನ್ಕೊಂಡೆ. ಅಷ್ಟೆಲ್ಲ ನಿಯಮಗಳ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ, ಗುಣಗಳ ಬಗ್ಗೆ, ಸತ್ಯತೆಯ ಬಗ್ಗೆ, ಯಾವುದು ಒಳಿತು ಯಾವುದು ಕೆಡುಕು ಅಂತ ಹೇಳೋ ಬಿಗ್ ಬಾಸ್ ಅದು ಹೆಂಗ್ರಿ ನಿಯಮ ಉಲ್ಲಂಘನೆ ಮಾಡಲಿಕ್ಕೆ, ಪರಿಸರ ಮಲಿನ ಮಾಡಲಿಕ್ಕೆ ಸಾಧ್ಯ? ನೋ. ಇಲ್ಲಿ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಮಾಡಿಲ್ಲ. ಹಾಗಾದ್ರೆ ಮಾಡಿದ್ಯಾರು? ಮುಂದೇನು? ಹಾಗಾದ್ರೆ ಕಾರ್ಯಕ್ರಮ ನಡೆಯುತ್ತಾ ನಡೆಯಲ್ವಾ? ಎಸ್, ಸಂಬಂಧಪಟ್ಟಂತ ಬ್ರೇಕಿಂಗ್ ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನಿಯಮ ಉಲ್ಲಂಘನೆ, ಬಿಗ್ ಬಾಸ್ ಮನೆಗೆ ಬೀಗ ಜಡಿಯಲಾಗಿದೆ. 2024ರಿಂದಲೇ ನಿಯಮ ಪಾಲಿಸಿಲ್ಲ ಜಾಲಿವುಡ್ ಸ್ಟುಡಿಯೋಸ್ ಲಾಕ್, ಕಾನೂನು ಕದನ ಆರಂಭ. ಜಾಲಿವುಡ್ ಸ್ಟುಡಿಯೋಸ್ಗೆ ಬೆಸ್ಕಾಂನಿಂದಲೂ ಕೂಡ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಅದೇನೋ ಹೇಳ್ತಾರಲ್ಲ, ಸಂಕಷ್ಟದಲ್ಲಿ ಸಿಲುಕಾಕೊಂಡ್ರೆ ನಮ್ದೊಂದಿರ್ಲಿ ಅಂತ ಬಂದು ಸರಿಯಾಗೋದೇ ಆಗಿ ಹೋಗ್ತಾರೆ. ಹಂಗೆ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ಈಗ. ನಿನ್ನೆಯಷ್ಟೇ ಉಲ್ಲಂಘನೆ ಆಯಿತು, ಪರಿಸರ ಮಾಲಿನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ಲಾಕ್ ಮಾಡಿದ್ರು. ಈಗ ನೋಡಿದ್ರೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಒಂದು ಕಡೆ ಶಾಕ್ ಅನ್ನ ನೀಡಿದ್ದಾರೆ. ಯಾಕಂದ್ರೆ ಹೆಚ್ಚಾಗಿ ಕರೆಂಟ್ ಅನ್ನ ಯೂಸ್ ಮಾಡ್ತಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂತ ಕಾರಣಕ್ಕೆ ಅವರು ಕೂಡ ಈಗಾಗಲೇ ಒಂದು ಕಡೆ ಜಾಲಿ ಡೇಸ್ಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಏನೇ ಆಗಿರ್ಬೋದು, ಬಿದ್ದಿರುವಂತಹ ಮನುಷ್ಯನನ್ನ ತುಳಿಯೋದಕ್ಕೆ ತುಂಬಾ ಅಂದ್ರೆ ಸ್ಟುಡಿಯೋಸ್ಗೆ, ಜಾಲಿವುಡ್ ಸ್ಟುಡಿಯೋಗೆ ಮೇಡಮ್ ಮೋಸ್ಟ್ಲಿ ಜಾಲಿವುಡ್ ಪಿಕ್ಚರ್ ನೋಡ್ಕೊಂಡು ಬಂದಿದ್ರು ಅನ್ಸುತ್ತೆ. ಇಲ್ಲ ಓಕೆ. ಬೆಸ್ಕಾಂನಿಂದಲೂ ಶಾಕ್. ಒಂದು ದಿನದ ಮೆಗಾ ಆಟದ ಬಳಿಕ ಬಿಗ್ ಬಾಸ್ ಮತ್ತೆ ಶುರು ಆಗುತ್ತಾ ಆಗಲ್ವಾ? ಜಾಲಿವುಡ್ ಸ್ಟುಡಿಯೋ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ಕೊಡ್ತಾ ಇದ್ದಾರಂತೆ ಅಂತ ಸುದ್ದಿ ಇದೆ. ಜಾಲಿವುಡ್ ಮನೆಯಲ್ಲೇ ಮತ್ತೆ ಶುರುವಾಗುತ್ತಾ ಹಾಗಾದ್ರೆ ಬಿಗ್ ಬಾಸ್? ಒಂದು ದಿನದ ಮೆಗಾ ಆಟದ ಬಳಿಕ ಬಿಗ್ ಬಾಸ್ ಮತ್ತೆ ಶುರು ಆಗುತ್ತಾ? ಜಾಲಿವುಡ್ ಸ್ಟುಡಿಯೋ ತಪ್ಪುಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಜಾಲಿವುಡ್ ಮನೆಯಲ್ಲೇ ಮತ್ತೆ ಶುರುವಾಗುತ್ತಾ ಬಿಗ್ ಬಾಸ್? ಇದು ಆಕ್ಚುಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಈಗಾಗಲೇ ನಿನ್ನೆ ಕೂಡ ಶೂಟ್ ನಡೆದಿಲ್ಲ, ಇವತ್ತು ಕೂಡ ಶೂಟ್ ನಡೆದಿಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ ಮನೆ ಕಂಪ್ಲೀಟ್ ಆಗಿ ಬಿಕೋ ಅಂತ ಇದೆ. ಒಂಥರ ಅರಮನೆ ಅಂತಿದ್ದಂತಹ ಬಿಗ್ ಬಾಸ್ ಮನೆ ಇದೀಗ ಹೆಂಗೆ ಆಗಿದೆ ಅಂತಂದ್ರೆ ಪಾಳು ಬಿದ್ದಂತಹ ಮನೆ ರೀತಿ ಇದೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಒಂದಷ್ಟು ಫುಟೇಜ್ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ ನಾವು. ಸೊ ಎಲ್ಲ ಅಂದ್ರೆ ಇದ್ದಂತಹ ಅಲ್ಲಿ ಫರ್ನಿಚರ್ಸ್ಗಳಾಗಿರ್ಲಿ ಅಥವಾ ಸಂಬಂಧಪಟ್ಟಂತಹ ಏನು ವಸ್ತುಗಳಾಗಿರ್ಲಿ ಚೆಲ್ಲಾಪಿಲ್ಲಿ ಆಗೋಗ್ಬಿಟ್ಟಿದೆ. ಇದು ಬಿಗ್ ಬಾಸ್ ಮನೇನಾ ಅಂತ ಎಲ್ಲರೂ ಕೂಡ ಬಾಯ್ ಮೇಲೆ ಬೆರಳಿಟ್ಕೊಂಡು ನೋಡಿದ್ರು. ಯಾಕಂತಂದ್ರೆ 17 ಕಂಟೆಸ್ಟೆಂಟ್ ಇದ್ದಂತಹ ಮನೆ ತುಂಬಿ ತುಳುಕಾಡ್ತಾ ಇತ್ತು. ಎಲ್ರು ಹೇಗೆ ಅಂತಂದ್ರೆ ಒಬ್ರಿಗೊಬ್ರು ಕೌಂಟರ್ ಅನ್ನ ಕೊಟ್ಕೊಂಡು ಜನರನ್ನ ನಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಕದನಗಳಾಗ್ತಾ ಇತ್ತು, ಕಾಲೆಳಿತಾ ಇದ್ರು. ಬಹಳ ಚೆನ್ನಾಗಿತ್ತು ಆಕ್ಚುಲಿ ಹೇಳ್ಬೇಕಂತಂದ್ರೆ. ಈಗ ನೋಡಿದ್ರೆ ಒಂದು ಕಡೆ ನೋಡಿ ಏನೇನು ನಿಯಮ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಒಳಾಂಗಣ ಶೋ ಮಾಡೋದಕ್ಕೆ ಅನುಮತಿ ಪಡೆದಿಲ್ವಂತೆ. ಸೊ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಲ್ಲ. ವಾಯು ಕಾಯ್ದೆ, ಜಲ ಕಾಯ್ದೆ ಅಡಿಯಲ್ಲಿ ಅನುಮತಿಯನ್ನ ಪಡೆದಿಲ್ಲ. ತ್ಯಾಜ್ಯ ಸಂಸ್ಕರಣೆ, ಜನರೇಟರ್ ಸೆಟ್ಗಳ ಅಳವಡಿಕೆಗೂ ಕೂಡ ಅನುಮತಿಯನ್ನ ಪಡ್ಕೊಂಡಿಲ್ವಂತೆ. ನೋಡಿ, ಇನ್ನ 2024ರಿಂದಲೇ ಜಾಲಿವುಡ್ ನಿಯಮ ಪಾಲಿಸಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದು ಹೇಳ್ಬೇಕು ಅಂತಂದ್ರೆ ವಾಯು ಕಾಯ್ದೆ ಆಗಿರ್ಬೋದು, ಜಲ ಕಾಯ್ದೆ ಅಡಿಯಲ್ಲಿ ಏನು ಅನುಮತಿಯನ್ನ ಅಂದ್ರೆ ಪರ್ಮಿಷನ್ ತಗೊಂಡಿಲ್ವಂತೆ. ಸೊ ತ್ಯಾಜ್ಯ ಸಂಸ್ಕರಣೆ, ಜನರೇಟರ್ ಸೆಟ್ಗಳ ಅಳವಡಿಕೆಗೂ ಕೂಡ ಅನುಮತಿಯನ್ನು ಪಡ್ಕೊಂಡಿಲ್ವಂತೆ. ಅಷ್ಟೇ ಅಲ್ಲದೆ 2024ರಿಂದಲೇ ಈಗಾಗಲೇ 2025 ಈಗಾಗಲೇ 24 ಆಯ್ತು, 25ವರೆಗೂ ಕೂಡ ಯಾವುದೇ ಪರ್ಮಿಷನ್ ತಗೊಂಡಿಲ್ವಂತೆ. ಸೊ ಇನ್ನು ಪರಿಸರಕ್ಕೆ ಹಾನಿ, ವಿದ್ಯುತ್ ಬಿಲ್ ಬಾಕಿ, ಸರ್ಕಾರಕ್ಕೂ ಕೂಡ ಡೋಂಟ್ ಅರ್ಥ ಮಾಡ್ಕೊಳಕ್ ಬರಲ್ವಾ ನಿಮ್ಗೆ?
ಸೊ ನೋಡಿ, ಪಾಠ ಕಲಿತಿದೆ ಒಂದು ಕಡೆ ಜಾಲಿವುಡ್. ಸೊ ಹಾಗಾಗಿ ಪರಿಸರಕ್ಕೆ ಹಾನಿ ಆಗಬಾರ್ದು, ವಿದ್ಯುತ್ ಬಿಲ್ಲನ್ನು ಬಾಕಿ ಇಡಬಾರ್ದು. ಸರ್ಕಾರಕ್ಕೂ ಕೂಡ ಸರ್ಕಾರ ಏನೇ ನೋಟಿಸನ್ನು ಇಶ್ಯೂ ಮಾಡಿದ್ರು ಕೂಡ ಅದಕ್ಕೆ ಬೇಗ ರಿಯಾಕ್ಟ್ ಮಾಡಬೇಕು. ಒಂದೇ ದಿನಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ನವರು. ಪರಿಸರ ಇಲಾಖೆ ನೋಟಿಸ್ಗೂ ಕೂಡ ಉತ್ತರ ಕೊಡಲಿಲ್ವಂತೆ. ಸೊ ಹಾಗಾಗಿ ಬೀಗವನ್ನು ಜಡ್ದಿದ್ದಾರೆ. ರಾಮನಗರ ತಹಶೀಲ್ದಾರ್ ನೇತೃತ್ವದಲ್ಲಿ ಬೀಗವನ್ನು ಹಾಕಲಾಗಿದೆ. 10 ದಿನದ ಒಳಗೆ ಎಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿದ್ದಾರಂತೆ. 10 ದಿನ ನಮಗೆ ಟೈಮ್ ಕೊಡಿ, ಸೊ ಅದಾದ ನಂತರ ನಾವು ನಮ್ಮ ತಪ್ಪನ್ನ ಸರಿ ಮಾಡ್ಕೊಂಡ್ಬಿಡ್ತೀವಿ, ವಿ ನೀಡ್ ಟೈಮ್ ಅಂತ ಕೇಳಿದ್ದಾರಂತೆ. ಇನ್ನು ಕೈಗಾರಿಕಾ ನೀತಿ ನಿಯಮಗಳ ಪಾಲನೆಗೆ ಅವಕಾಶವನ್ನ ಕೇಳಿದ್ದಾರಂತೆ. ತಪ್ಪುಗಳನ್ನ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಕೊಟ್ಬಿಡಿ. ಜಾಲಿವುಡ್ ಸ್ಟುಡಿಯೋಸ್ಗೆ 10 ದಿನಗಳ ಕಾಲಾವಕಾಶವನ್ನು ಕೂಡ ಕೊಡೋದಕ್ಕೆ ಈಗಾಗಲೇ ಒಂದು ಕಡೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಿ, ನಾವು ಮಾಡ್ಕೊಳ್ತೀವಿ. ಜಿಲ್ಲಾಧಿಕಾರಿ ಸಮಯಾವಕಾಶ ನೀಡಿದ ಬೆನ್ನಲ್ಲೇ ಕೇಸನ್ನು ವಾಪಸ್ ಪಡಿತೀವಿ ಅಂತ ಕೂಡ ಹೇಳಿದಾರಂತೆ. ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ಹಾಕಿದಂತಹ ರಿಟ್ ಅರ್ಜಿ ಕೂಡ ವಾಪಸ್ ಪಡೆಯಲಾಗಿದೆ. ಈಗಾಗಲೇ ಒಂದು ಕಡೆ ಜಾಲಿವುಡ್ನವರಿಗೆ ಬುದ್ಧಿ ಬಂದಿದೆ, ಎಲ್ಲಿ ಏನೇನೆಲ್ಲ ತಪ್ಪು ಮಾಡಿದ್ವಿ, ಸೊ ಆ ತಪ್ಪನ್ನು ತಿದ್ಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಮಗೆ ಒಂದು 10 ದಿನಗಳ ಕಾಲ ಟೈಮ್ ಕೊಡಿ, ಅಷ್ಟರಲ್ಲಿ ನಾವು ನಮ್ಮ ತಪ್ಪನ್ನು ತಿದ್ಕೊಂಡ್ಬಿಡ್ತೀವಿ. ಸೊ ಮಾಡಿರೋ ತಪ್ಪಾಗಿದೆ, ಕ್ಷಮಿಸ್ಬಿಡಿ ಅಂತ ಈಗಾಗಲೇ ಜಾಲಿವುಡ್ ಸ್ಟುಡಿಯೋಸ್ ಅವರು ಕೂಡ ಕೇಳಿರುವಂಥದ್ದು. ಇದೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಮತ್ತೆ ಬಿಗ್ ಬಾಸ್ ಮನೆ ಬಾಗಿಲು ಓಪನ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಏನೇ ಆಗಿರ್ಬೋದು, 2 ವಾರ ಅಂದರೆ 10 ದಿನ ಕಂಪ್ಲೀಟ್ ಆಗಿತ್ತು. 11ನೇ ದಿನ 12ನೇ ದಿನ ಏನಿಲ್ಲ, ಇನ್ನು ಎಷ್ಟು ದಿನ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಸಂಡೇ ಒಳಗಡೆ ಆರಂಭ ಆಗಬಹುದು ಅಂತಲೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ನೋಡಿ, ಸಣ್ಣ ಸಣ್ಣ ಮಿಸ್ಟೇಕ್ ಅಂತ ಹೇಳೋದಕ್ಕಾಗೋದಿಲ್ಲ, ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ಮಿಸ್ಟೇಕ್ಗಳೇ. ಅತಿಯಾಗಿ ವಿದ್ಯುತ್ ವ್ಯಯ ಆಗ್ತಾ ಇದೆ, ನೀರು ಕೂಡ ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ. ದಿನಕ್ಕೆ 2.5 ಲಕ್ಷ ಲೀಟರ್ನಷ್ಟು ನೀರು ಯೂಟಿಲೈಸ್ ಆಗ್ತಾ ಇದೆಯಂತೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಹಾಗಾಗಿ ಜನಸಾಮಾನ್ಯರಿಗೂ ಕೂಡ ನೀರಿನ ತೊಂದರೆ ಆಗ್ತಾ ಇದೆ. ಸೊ ಬಿಗ್ ಬಾಸ್ ಮನೆಯಲ್ಲೇ ನೀವೇ ಲಕ್ಷಗಟ್ಟಲೆ ನೀರನ್ನು ವ್ಯಯ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲ ಏನು ಮಾಡ್ಕೋಬೇಕು ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವೆಲ್ಲವನ್ನ ಪರಿಗಣಿಸಿ ಈಗ ಒಂದು ಹೆಂಗೆ ಅಂತಂದರೆ ಬುದ್ಧಿ ಕಲಿಬೇಕಷ್ಟೇ. ಇವರಲ್ಲ, ಕೇವಲ ಇವರಷ್ಟೇ ಅಲ್ಲ, ಮುಂದೆ ಯಾರೇ ಕೂಡ ಇಂಥ ತಪ್ಪನ್ನು ಮಾಡಬೇಕು ಅಂದರೂ ಕೂಡ ಇವೆಲ್ಲವನ್ನ ಪಾಲಿಸಬೇಕಾಗುತ್ತೆ. ರೂಲ್ಸು ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿ ಅದಾದ ನಂತರ ದಿಟ್ಟ ಹೆಜ್ಜೆಯನ್ನು ಇಡ್ತಾರೆ ಅಂತ ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದ್ದಿದ್ದು ಆ್ಯಕ್ಚುಲಿ. ಎಸ್, ಮನವಿ ಕೊಟ್ಟರಷ್ಟೇ ಅವಕಾಶ. ಆಯ್ತಾ, ಮನವಿ ಕೊಟ್ಟರಷ್ಟೇ ಅವಕಾಶ. ಈ ಗ್ರಾಫಿಕ್ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ, ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಿದ್ದು ಅಚ್ಚರಿ ಕ್ರಮವಲ್ಲ. ಇದು ಅಚ್ಚರಿ ಕ್ರಮವಲ್ಲ ಅಂದರೆ ಇದೇನು ದೊಡ್ಡ ಶಾಕಿಂಗ್ ಅಲ್ಲ ಅಂತ ಅರ್ಥ. ಆಯ್ತಾ, ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ನಡೀತಿರೋದು ಗೊತ್ತಿರಲಿಲ್ಲ. ಬಿಗ್ ಬಾಸ್ ಬಂದ್ ಮಾಡಿಸಿಲ್ಲ, ಮನವಿಗೆ ಅವಕಾಶ ಕೊಟ್ಟಿದ್ದೇವೆ. ಪರಿಸರ ಕಾಯ್ದೆ ಉಲ್ಲಂಘಿಸಿರುವುದು ಬೆಳಕಿಗೆ ಬಂದಿದೆ. ನೋಟಿಸ್ ಕೊಟ್ಟು 2 ವರ್ಷಗಳಾಗಿದ್ರು ಎಚ್ಚೆತ್ಕೊಂಡಿಲ್ಲ. 2 ವರ್ಷ ಆಗಿದೆ ನೋಟಿಸ್ ಕೊಟ್ಟು. ಇದೆಲ್ಲ ಬಿಗ್ ಬಾಸ್ನವ್ರಿಗೆ ಗೊತ್ತಿರಲ್ಲ. ಬಿಗ್ ಬಾಸ್ನವ್ರು ಏನು ಮಾಡ್ಬಿಡ್ತಾರೆ ಗೊತ್ತಾ? ಇರಿ, ನಾನು ಆಮೇಲೆ ಅದನ್ನ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಜಾಲಿವುಡ್ ಸ್ಟುಡಿಯೋ ಕಾನೂನು ಕ್ರಮ 3 ಬಾರಿ ನೋಟಿಸ್ ತಳಮಾಜರು ಮಾಡಿ ಬಂದ್ ಮಾಡಿದ್ದೀವಿ, ಇಷ್ಟು ದಿನದಲ್ಲಿ ಸರಿಪಡಿಸ್ತೀವಿ ಅಂತ ಮನವಿ ಕೊಡಬೇಕು. ಕೊಟ್ಟರೆ ಮುಂದೆ ನೋಡೋಣ. ಜಿಲ್ಲಾಧಿಕಾರಿಗೆ ಯಾವುದೇ ಅಧಿಕಾರ ಇಲ್ಲ, ಮನವಿ ಕೊಟ್ಟರೆ ಮಂಡಳಿ ಅವಕಾಶ ನೀಡುತ್ತೆ. ಅಷ್ಟೊಳಗಡೆ ಒಂದು ಮನವಿಯನ್ನು ಕೊಡಬೇಕು. ಅದು ಬಿಟ್ಬಿಟ್ಟು ಕೋರ್ಟು ಕಚೇರಿ ಅಂತ ಹೋಗಿದ್ದೀರಲ್ಲ ನೀವು, ನಾಳೆ ದಿನ ಕೋರ್ಟ್ ಏನಾದರೂ ಅಲ್ಲಿವರೆಗೂ ರದ್ದು ಮಾಡಿ ಅಂತ ಹೇಳ್ಬಿಟ್ರೆ ನಿಮಗೆ ಆಮೇಲೆ ಮಂಡಳಿನೂ ಅವಕಾಶ ಕೊಡೋಕ್ಕಾಗಲ್ಲ. ಸ್ವಲ್ಪ ಬುದ್ಧಿವಂತರಾಗಬೇಕು ಬಿಗ್ ಬಾಸ್ ತಲ್ಲ ಇಲ್ಲಿ ಜಾಲಿವುಡ್ನವರು. ಜಾಲಿವುಡ್ನವರು ಜಾಲಿ ಅನ್ಕೊಂಡ್ಬಿಟ್ಟಿದ್ರೆ ಅನ್ಸುತ್ತೆ, ಕಾನೂನು ವಿರುದ್ಧ ಏನು ಮಾಡಿದ್ರು ದುಡ್ಡಿದೆ, ಏನು ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅಂತ. ಹಂಗಲ್ಲ ಅದು ಆ್ಯಕ್ಚುಲಿ. ಬನ್ನಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಚಂದ್ರಕಲಾ, ಹೆಂಗೆ ಅಂದರೆ ನೋಡಿ, ಫಸ್ಟ್ ನೀವು ಅಲ್ಲಿಂದ ಹೇಳ್ತಾ ಹೋದ್ರಿ ನಿಯಮ ಉಲ್ಲಂಘನೆ ಏನೇನು ಅಂತ. ಒಳಾಂಗಣ ಶೋ ಮಾಡೋದಕ್ಕೆ ಅನುಮತಿ ಜಾಲಿವುಡ್ ಅವ್ರು ಪಡೆದಿಲ್ಲ, ಆದ್ರೆ ಅದು ಬಿಗ್ ಬಾಸ್ ಅವ್ರಿಗೆ ಗೊತ್ತಿರಲ್ಲ. ಅರ್ಥ ಆಯ್ತಾ ನಿಮ್ಗೆ? ಬಿಗ್ ಬಾಸ್ ಅವ್ರು ಏನ್ ಅನ್ಕೊಂಡಿರ್ತಾರೆ, ಜಾಲಿವುಡ್ ಅವರು ಸಿಕ್ಕಾಬಟ್ಟೆ ಎಲ್ಲ ನಿಯಮ ಪ್ರಕಾರ ಲೀಗಲಿ ಮಾಡಿದ್ದಾರೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಾವು ಈಗ ಉದಾಹರಣೆಗೆ ನಿಮ್ದೊಂದು 7 ಎಕರೆ ಜಮೀನಿದೆ ಅಂತಂದು ಚಿತ್ರದುರ್ಗದಲ್ಲಿ, ಅದನ್ನ ನೀವೇನ್ ಮಾಡ್ತೀರಾ, ಒಂದು ಶೋ ನಡೆಸೋದಕ್ಕೆ ಜಾಗ ಕೊಡ್ತೀರಾ. ಆಯ್ತಾ, ಒಂದು ಶೋ ನಡೆಸೋದಕ್ಕೆ ಅದು ಆ ಜಾಗನ ನೀವೇನು ಮಾಡಿದ್ದೀರಾ, ಅದನ್ನ ಶೂಟಿಂಗ್ ಸ್ಪಾಟ್ ಅಂದರೆ ಸ್ಟುಡಿಯೋ ಮತ್ತು ಪಾರ್ಕ್ ಥರ ಮಾಡಿದ್ದೀರಾ. ಅಲ್ಲಿ ಒಂದಷ್ಟು ಬೇರೆ ಬೇರೆ ಶೋಗಳಿಗೆ ನೀವು ಜಾಗ ಕಲ್ಪಿಸ್ಕೊಟ್ಟಿದ್ದೀರಾ. ಅದೆಲ್ಲದಕ್ಕೂ ಅದನ್ನ ಮಾಡೋಕ್ಕೆ ಅಂತಾನೆ ನೀವಿರೋದು, ಅದಕ್ಕೆ ನೀವೇ ಓನರ್ಶಿಪ್ಪು. ಸರಿನಾ? ನೀವು ಅದೆಲ್ಲದನ್ನು ಮಾಡೋದಕ್ಕೂ ಕೂಡ ಎಲ್ಲ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕು.
ಒಂದು ವೇಳೆ ನಿಮ್ದು ಏನಾರು ಅದು ಕೃಷಿ ಜಮೀನಾಗಿದ್ರೆ ನಿಮ್ದು ಗ್ರೀನ್ ಝೋನ್ ಅಂತ ಇರುತ್ತೆ. ಗ್ರೀನ್ ಝೋನಲ್ಲಿ ನೀವು ಕಮರ್ಷಿಯಲ್ ಆಕ್ಟಿವಿಟಿ ಮಾಡಂಗೇ ಇಲ್ಲ, ಅದಕ್ಕೆ ಪರ್ಮಿಷನ್ನೇ ಸಿಗಲ್ಲ. ಒಂದು ವೇಳೆ ನಿಮ್ದು ರೆಡ್ ಝೋನ್ ಆಗಿದ್ರೆ ಅಂದ್ರೆ ಕಮರ್ಷಿಯಲ್ ಆಕ್ಟಿವಿಟಿ ಅಂದ್ರೆ ನಗರ ಪ್ರದೇಶದೊಳಗಿದ್ರೆ ನಿಮ್ಮ ಜಮೀನು, ಆ ಜಾಗದಲ್ಲಿ ನೀವು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಒಂದು ವೇಳೆ ನಿಮ್ಮ ರೈತ ಜಮೀನಲ್ಲಿ ಕೃಷಿ ಜಮೀನಿನಲ್ಲಿ ನೀವು ಹೋಮ್ ಸ್ಟೇಗಳನ್ನು ಮಾಡ್ಕೊಳ್ಬಹುದು. ಅದಕ್ಕೆ ಆದಂತ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಆದ್ರೆ ಬಿಗ್ ಬಾಸ್ ಮನೆ ಅನ್ನುವಂಥದ್ದು ಅದು ಕಂಪ್ಲೀಟ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸು, ಮತ್ತು ಅದೊಂದು ಶೋ ಬೇರೆ, ಅದಕ್ಕೂ ಅವಕಾಶ ಕೊಡ್ತಾರೆ. ಆದ್ರೆ ಆ ಭೂಮಿಯನ್ನು ನೀವು ಗ್ರೀನ್ ಝೋನ್ ನಿಂದ ರೆಡ್ ಝೋನ್ ಆಗಿ ಪರಿವರ್ತಿಸ್ಕೊಳ್ಬೇಕು. ಮೊದಲಿಗೆ ನೀವು ಗ್ರೀನ್ ಝೋನ್ ಆಗಿ ಇಟ್ಕೊಂಡ್ರೆ ನಿಮಗೆ ಅದು ಅವಕಾಶನೇ ಇಲ್ಲ. ಕಳೆದ ಬಾರಿ ಇದ್ದಂತಹ ವಿಜಯರಾಜ್ ಅಂತ ಹೇಳಿ ಒಂದು ಬಿಗ್ ಬಾಸ್ ಮನೆ ಹೌಸ್ ಬಿಡದಿ ಹತ್ರ ರಾಮಹಳ್ಳಿ ಹತ್ರ ಗೊತ್ತಾದೋ, ಅವ್ರದ್ದು ಗ್ರೀನ್ ಝೋನ್ ಅಲ್ಲಿ ಇದ್ದಿದ್ದ ಜಾಗ, ಅಲ್ಲೂ ಸಮಸ್ಯೆ ಇತ್ತು. ಅದೇ ಜಾಗಕ್ಕೆ ಹೋಗಿ ನಾನೇ ಲೈವ್ ಕವರೇಜ್ ಮಾಡಿದೀನಿ, ಬಿಗ್ ಬಾಸ್ ದೋಖಾ ಅಂತ ಹೇಳಿ, ಬಿಗ್ ಬಾಸ್ ಫ್ರಾಡ್ ಅಂತ ಹೇಳಿ ನಾನೇ ಸುದ್ದಿ. ಯಾಕಂದ್ರೆ ಅಲ್ಲಿ ಆ ಜಾಗದಲ್ಲಿ ಅವರು ಮಾಡಿದ ತಪ್ಪಲ್ವಾ, ಗ್ರೀನ್ ಝೋನ್ ಅಲ್ಲಿ ಮಾಡಿದ ತಪ್ಪು. ಅವಾಗ ನನಗೊಂದು ಅರ್ಥ ಆಗಿತ್ತು ಆ ಸುದ್ದಿಯನ್ನು ಮಾಡುವಾಗ, ಅಲ್ಲಿ ಬಿಗ್ ಬಾಸ್ ಪ್ರಾಬ್ಲಮ್ ಅಲ್ಲ, ಆ ವಿಜಯರಾಜ್ ಅನ್ನೋ ಜಮೀನ್ ಅಂದ್ರೆ ನಿಮ್ದು ಪ್ರಾಬ್ಲಮ್. ನೀವು ಗ್ರೀನ್ ಝೋನ್ ನ ರೆಡ್ ಝೋನ್ ಆಗಿ ಪರಿವರ್ತಿಸಿಲ್ಲ. ನೀವು ಒಟ್ಟು ಅಲ್ಲಿ ವಿಜಯರಾಜ್ ಜಮೀನಲ್ಲಿ 7 ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು. 7 ನಿಯಮಗಳನ್ನ ಯಾರು ಮಾಡಿದ್ದು? ಬಿಗ್ ಬಾಸ್ ಅಲ್ಲ, ಉಲ್ಲಂಘನೆ ಮಾಡಿದ್ದು ಆ ವಿಜಯರಾಜ್ ಅನ್ನೋ ಆ ಆಸ್ತಿಗೆ ಸಂಬಂಧಪಟ್ಟವರು. ಆಯ್ತಾ? ಹಂಗೆ ನಿಮ್ಮ ಜಮೀನಲ್ಲಿ ನೀವು ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ದು ಮಿಸ್ಟೇಕ್ ಇದೆ. ಆದ್ರೆ ಬಿಗ್ ಬಾಸ್, ಈಗ ನಾನು ಬಿಗ್ ಬಾಸ್ ಅಂತ ಇಟ್ಕೊಳ್ಳಿ, ಓನರ್ ಅಂದ್ಕೊಳ್ಳಿ, ಬಿಗ್ ಬಾಸ್ ನಡೆಸೋನು ನಾನು, ನಿಮ್ದು ಜಾಗ ಕೊಡ್ತೀರಾ ನಮ್ಮ ಮಾಡಲಿಕ್ಕೆ, ಆರಾಮಾಗಿ ಮಾಡ್ಕೊಳ್ಳಿ, ಇಷ್ಟು ತಿಂಗಳಿಗೆ ಇಷ್ಟು ಲೀಸು, ಇಷ್ಟು 3 ತಿಂಗಳಿಗೆ ಇಷ್ಟು ಅಂತ, ಅಥವಾ ಒನ್ ಟೈಮ್ ಅಮೌಂಟು. ಆಯ್ತಾ? ನಾನು ಎಲ್ಲ ಓಕೆನಾ? ಎಲ್ಲ ಓಕೆ. 3 ತಿಂಗಳಲ್ವಾ ನಡೆಯೋದು, ಅಷ್ಟೊಳಗೆ ಯಾರು ನಮ್ಮನ್ನು ಕೇಳ್ತಾರೆ? ನೀವು ನೋಡಿ, 2 ವರ್ಷದಿಂದ ಬೀಗ ಹಾಕದೇ ಇರೋರು 2 ವಾರದಲ್ಲಿ ಬೀಗ ಹಾಕ್ಬಿಟ್ಟವ್ರು. ಈಗ ಹಂಗೆ ನಿಮಗೆ 3 ವರ್ಷದಿಂದ ನಿಮಗೆ ನೋಟಿಸ್ ಕೊಡ್ತಾನೆ ಇದ್ದಾರೆ, 2 ವರ್ಷದಿಂದ ನೀವು ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ. ಆಗ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾರೆ. ಈಗ ದೊಡ್ಡ ಕಾರ್ಯಕ್ರಮ ಬಿಗ್ ಬಾಸ್, ಇಂಥ ಟೈಮಲ್ಲಿ ಹೊಡೆದ್ರು. ಬುದ್ಧಿ ಕಲಿಸೋರು ನಿಮಗೆ ಕಲಿಸೋರು. ಈಗ ನಾನೇನು ಮಾಡಿದ್ದೆ, ನೀವು ಉದಾಹರಣೆಗೆ ನೀವು ಜಾಲಿವುಡ್ ಅಂತಾನೆ ಇಟ್ಕೊಳ್ಳಿ, ಓನರ್ ಅಂತಾನೆ ಇಟ್ಕೊಳ್ಳಿ, ನಾನು ನಿಮ್ಮನ್ನು ನಂಬಿ ಕಂಪ್ಲೀಟ್ ಆಗಿ ಬಂಡವಾಳ ಹಾಕಿ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಅಂತ ಅದ್ಭುತವಾದ ಮನೆ ನಿರ್ಮಾಣ ಮಾಡಿಬಿಟ್ಟಿದ್ದೀನಿ ನಾನೀಗ. ಅದರಲ್ಲಿ ಕರ್ನಾಟಕನ ತೋರಿಸ್ಬಿಟ್ಟಿದ್ದೀನಿ ನಾನು, ಇಡೀ ಕರ್ನಾಟಕನೇ ತೋರಿಸಿದ್ದೀನಿ. ಈಗ ಮತ್ತೆ ಅದನ್ನ ಆ ಥರ ಮಾಡೋಕ್ಕಾಗತ್ತಾ? ಬೇರೆ ಕಡೆ ಹೋಗಿ ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಮಾಡೋಕ್ಕಾಗತ್ತಾ? ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಲ್ವ ನಾನು ಮಾಡಿದ್ದು, ನೀವು ನನಗೆ ಮೋಸ ಮಾಡ್ದಂಗೆ ಆಯ್ತಲ್ಲ. ಹಂಗೆ ಯಾರು ಜಾಲಿವುಡ್ನವರು ಬಿಗ್ ಬಾಸ್ಗೆ ಮೋಸ ಮಾಡಿಬಿಟ್ರು. ಅಂದ್ರೆ ಬಿಗ್ ಬಾಸ್ ಕೂಡ ಎಚ್ಚರಿಕೆಯಿಂದ ಇರಬೇಕಿತ್ತು, ಅಂದ್ರೆ ವೆರಿಫಿಕೇಶನ್ ಮಾಡಬೇಕಿತ್ತು. ಇಲ್ಲಿ ಬಿಗ್ ಬಾಸ್ ಪಾತ್ರ ಏನು, ಮೌಖಿಕವಾಗಿ ಅವ್ರನ್ನ ಹೇಳಿದ್ ಕೇಳಿಕೊಂಡು ನೀವು ಶುರು ಮಾಡೋದಲ್ಲ, ವೆರಿಫೈ ಮಾಡಬೇಕು. ಓಕೆ, ಲೈಸೆನ್ಸ್ ಇಲ್ಲದೆ ಅವರು ಸ್ಟುಡಿಯೋ ಮಾಡಿರಲ್ಲ, ಲೈಸೆನ್ಸ್ ಇರುತ್ತೆ. ಆದ್ರೆ ಅಲ್ಲಿ ಒಂದಷ್ಟು ನಡೀತಿರುವಂತ ಆಕ್ಟಿವಿಟಿಗೆ ಎಲ್ಲಾದ್ರಿಂದಲೂ ನಿಮಗೆ ಪರ್ಮಿಷನ್ ಬೇಕ್ರಿ, ಖಾಲಿ ಲೈಸೆನ್ಸ್ ಅಲ್ಲ. ನೀವು ಇಂಥ ಜಾಗದಲ್ಲಿ ನೀವು ಸ್ಟುಡಿಯೋ ಮಾಡ್ತೀರಾ ಅಂದ್ರೆ ಎಲ್ಲಾದ್ರಿಂದಲೂ ಕೂಡ ನಿಮಗೆ ಲೈಸೆನ್ಸ್ ಬೇಕು. ಬೆಸ್ಕಾಂ ಇಂದ ಲೈಸೆನ್ಸ್ ಪರ್ಮಿಷನ್ ಬೇಕು, ವಿದ್ಯುತ್ ಇಲಾಖೆಯಿಂದ, ಬೆಸ್ಕಾಂ ಇಂದ ಪರ್ಮಿಷನ್ ಬೇಕು, ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಪರ್ಮಿಷನ್ ಬೇಕು. ಒಂದು ವೇಳೆ ನೀವು ಅಲ್ಲೇನಾದ್ರೂ ಹಳ್ಳಿ ಭಾಗದಲ್ಲಿ ಮಾಡಿರ್ತೀರಾ ಅಂದ್ರೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಂದನೂ ಪರ್ಮಿಷನ್ ಬೇಕು. ಅರ್ಥ ಆಯ್ತಾ ನಿಮ್ಗೆ? ಅಲ್ಲಿಂದನೂ ಪರ್ಮಿಷನ್ ಬೇಕು, ಅಲ್ಲಿನ ಹೋಬಳಿ ಮಟ್ಟದಲ್ಲಿ ಪರ್ಮಿಷನ್ ತಗೋಬೇಕು, ತಾಲೂಕು ಲೆವೆಲಲ್ಲಿ ಪರ್ಮಿಷನ್ ತಗೋಬೇಕು, ತಹಶೀಲ್ದಾರಿಂದ ಪರ್ಮಿಷನ್ ತಗೋಬೇಕು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಪರ್ಮಿಷನ್ ತಗೊಳ್ತಾ ಹೋಗ್ಬೇಕು ನೀವಲ್ಲಿ ಅಲ್ವಾ. ಆ ಎಲ್ಲಾದ್ರಿಂದನೂ ಪರ್ಮಿಷನ್ ಸಿಕ್ಕದ ಮೇಲೆನೆ ನೀವು ಅದನ್ನ ಮುಂದಕ್ಕೆ, ಯಾಕಂದ್ರೆ ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಆ ಡಿಪಾರ್ಟ್ಮೆಂಟ್ಗೆ ಹಾಕೊಂಡು ಗುಂಬಿಡ್ತಾರೆ. ಉದಾಹರಣೆಗೆ ಅಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ ಅಂದ್ರೆ ಯಾರಿಗೆ ಗುಮ್ಮದು? ಪೊಲ್ಯೂಷನ್ ಬೋರ್ಡ್ ಅವರಿಗೆ ಗುಮ್ಮದು ಅಲ್ವಾ. ಅಲ್ಲೇನಾದ್ರೂ ಕರೆಂಟ್ ಇಂದ ಏನಾದ್ರು ಪ್ರಾಬ್ಲಮ್ ಆಯ್ತು, ವಿದ್ಯುತ್ ಇಂದ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರಿಗೆ ಉಗಿಯೋದು? ಬೆಸ್ಕಾಂ ಅವರಿಗೆ ಉಗಿಯೋದು. ಹಂಗಾಗಿ ಅವರ ಪಾತ್ರ ಇಲ್ಲಿ ಪ್ರಮುಖ, ನಾವು ಅವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಇದನ್ನ ಬಿಗ್ ಬಾಸ್ ನಿಯಮ ಅಂತ ಕಿರ್ಚೋಂತ ಬಿಗ್ ಬಾಸ್ ಸ್ವಲ್ಪ ವೆರಿಫೈ ಮಾಡಿ ನೋಡ್ಬೇಕಿತ್ತು. ಎಡವು ಬಿಟ್ಟಿದ್ದೀರಾ ನೀವು. ಆದ್ರೂ ಜಾಲಿವುಡ್ನವರಿಗೆ ಮಾನ ಮರ್ಯಾದಿಲ್ವಾ? ಅಷ್ಟು ದೊಡ್ಡ ಸ್ಟುಡಿಯೋನ ಮಾಡ್ಕೊಂಡು ನೀವು ಒಂದು ನಿಯಮ ಪಾಲನೆ ಮಾಡಲ್ಲ. ದುರಂಕಾರದ ಪರಮಾವಧಿ ಅಂತಾರೆ ಇದನ್ನ. ಕಲಾವಿದರು ಎಷ್ಟೋ ಕನ್ಸು ಹೊತ್ಕೊಂಡು ಬಂದಲ್ಲಿ ಬಿಗ್ ಬಾಸ್ ನಲ್ಲಿ ಭಾಗಿಯಾಗಿದ್ದಾರೆ. 600-700 ಜನ ಕೆಲಸ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸುದೀಪ್ ಆಲ್ಸೋ. ಅವ್ರಿಗೂ ಒಂದು ಕೆಲಸ ಅಲ್ವಾ? ಎಲ್ಲರ ಕೆಲಸನೂ ಕಿತ್ಕೊಂಡ್ಬಿಟ್ರಿ ನೀವು ಒಂದೇ ಏಟಲ್ಲಿ. ಬಿಗ್ ಬಾಸ್ನು ಮನೆಗೆ ಕಳಿಸ್ಬಿಟ್ರಿ ನೀವು, ಜಾಲಿವುಡ್ನವ್ರು ನಂಬಿಟ್ಟು ನಿಮ್ಮನ್ನ. ನಾನು ಹೇಳೋದು, ಬಿಗ್ ಬಾಸ್ ಒಂದು ಮುಂದಿನ ವರ್ಷದಿಂದ ಒಂದು ಕೆಲಸ ಮಾಡಬೇಕು. ಯಾವೊಂದು ಸ್ಟುಡಿಯೋದಲ್ಲೂ ಯಾವೊಂದು ಬೇಡ, ಇವ್ರದೇ ಒಂದು ಓನ್ ಹೌಸನ್ನು ಕ್ರಿಯೇಟ್ ಮಾಡಿಬಿಟ್ರೆ ಮುಗಿದೋಯ್ತು. ಅಂದರೆ ಅದು ಹೆಂಗಿರಬೇಕು ಓನ್ ಹೌಸ್ ಅಂದರೆ, ಅವ್ರಿಗೆ ಬೇಕಾದಂಗೆ ವರ್ಷ ಆಲ್ಟರ್ನೇಟ್ ಮಾಡ್ಕೊಳಂಗಿರ್ಬೇಕು. ಅವರು ಶೆಡ್ ಹಾಕೇ ಮಾಡೋದು, ಶೆಡ್ ಒಳಗೆ ಮಾಡೋದು, ಅದೆಲ್ಲ ಅದೇನು ಮನೆ ಅಲ್ಲ. ಶೆಡ್ ಒಳಗಡೆನೆ ಎಲ್ಲ ಇವರು ವುಡ್ಗಳಲ್ಲಿ ಡಿಸೈನ್ ಮಾಡ್ತಾರೆ, ಒಂದಷ್ಟು ಒಳ್ಳೊಳ್ಳೆ ಮೆಟೀರಿಯಲ್ಗಳನ್ನ ಹಾಕಿ ಡಿಸೈನ್ ಮಾಡ್ತಾರೆ. ನೀವು ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಮನೆಯನ್ನು ರೆಡಿ ಮಾಡ್ಕೊಳ್ಳಿ, ಸ್ವಂತವಾಗಿ ಜಾಗ ತಗೊಳ್ಳಿ.
ಕಲರ್ಸ್ ಹೆಸರಲ್ಲಿ ಜಾಗ ಮಾಡ್ಬಿಡಿ ಅದನ್ನ, ಅಥವಾ ಬೇಡ ಕಲರ್ಸ್ ಹೆಸರಲ್ಲಿ ಬೇಡ, ಬಿಗ್ ಬಾಸ್ ಹೆಸರಲ್ಲೇ ಮಾಡಿ. ನಾಳೆ ದಿನ ಚಾನಲ್ ಚೇಂಜ್ ಆಗ್ಬೋದು, ಹೇಳಕ್ಕಾಗಲ್ಲ. ಬೇರೆ ಚಾನಲ್ಗೆ ಹೋದ್ರೂ ಹೋಗ್ಬೋದು. ಮುಂಚೆ ಸುವರ್ಣದಲ್ಲಿ ಇದ್ದಿದ್ದು ಬಿಗ್ ಬಾಸ್, ಗೊತ್ತಾ ನಿಮ್ಗೆ? ಫಸ್ಟ್ ಸೀಸನ್ ETV ಕನ್ನಡ, ಸೆಕೆಂಡ್ ಸೀಸನ್ ಸುವರ್ಣದಲ್ಲಿ ಅನ್ಸುತ್ತೆ, ಸೆಕೆಂಡ್ ಮತ್ತೆ ಮೂರನೇದು ಎರಡು ಸುವರ್ಣದಲ್ಲಿ. ಹಂಗೆ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು, ಹೇಳಕ್ಕಾಗಲ್ಲ. ಆಯ್ತಾ? ಸೊ ಹಂಗಾಗಿ ಬಿಗ್ ಬಾಸ್ ಹೆಸರಲ್ಲಿ ನೀವು ಒಂದು ಓನ್ ಹೌಸ್ ಮಾಡ್ಕೊಂಬಿಡಿ, ನಿಮ್ಗೆ ಹೆಂಗ್ ಬೇಕಂಗೆ ಚೇಂಜಸ್ ಮಾಡ್ಕೊಂಡು. ಯಾಕೆ ಸುಮ್ಮನೆ ಇವರು ಜಾಲಿವುಡ್ ಹಾಲಿವುಡ್ ಅನ್ಕೊಂಡು ನೀವು ಪೇಚಾಡ್ತೀರಾ? ಈ ನನ್ನ ಮಕ್ಕಳು ಎಲ್ಲ ಫ್ರಾಡ್, ನನ್ನ ಮಕ್ಕಳು ಯಾರನ್ನೂ ನಂಬಕ್ಕಾಗಲ್ಲ ಅಲ್ವಾ? ಸೊ ಈಗ ಬುದ್ಧಿನೂ ಬಂದಿರ್ತದೆ, ನೀವು ಆಲೋಚನೆ ಮಾಡಿ. ನೀವು ಅಲ್ಲಿ ವಿಜಯರಾಜ ರಾಮವಳ್ಳಿಲಿ ಮಾಡ್ತಿದ್ರಲ್ಲ, ಅಲ್ಲಿ ಸಮಸ್ಯೆ ಅಂತಾನೆ ನೀವು ಇಲ್ಲಿಗೆ ಬಂದಿದ್ದು. ಇನ್ನೂ ದೊಡ್ಡ ಸಮಸ್ಯೆ ಆಗೋಯ್ತು ಇವಾಗ. ಆ ವಿಜಯರಾಜ್ ಅವ್ರು ಖುಷಿ ಪಡ್ತಿರ್ತಾರೆ ಈಗ, ರಾಮವಳ್ಳಿಯವರು ನಮಗೆ ಕೈ ಕೊಟ್ಟರು, ಇಲ್ಲೇ ಇದ್ರೆ ಹೆಂಗೋ ಆಗಿರೋದು, ಹೋಗ್ಬಿಟ್ರಲ್ಲ ಅಂತ. ಹಂಗೆ ಮನವಿ ಕೊಟ್ಟರಷ್ಟೇ ಅವಕಾಶ. ಇವತ್ತು ನರೇಂದ್ರ ಸ್ವಾಮಿ ಅವ್ರು ಹೇಳಿದಾರಪ್ಪ, ನಮ್ಗೇನು ಗೊತ್ತಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ